ನಮಸ್ಕಾರ, ನಾನು ಡಾಕ್ಟರ್ ಭಾವನಾ ಪ್ರಕಾಶ್, ಆಯುರ್ವೇದ ವೈದ್ಯೆ. ಸೊ ಇವತ್ತು ನಾನು ಚೂಸ್ ಮಾಡಿರೋ ಅಂಥ ರೆಸಿಪಿ ಬಾರ್ಲಿ ಪೊಂಗಲ್. ಇದನ್ನೇ ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ, ಬಾರ್ಲಿ ಪೊಂಗಲ್ ಬಂದ್ಬಿಟ್ಟು ಒಂದು ಉತ್ತಮ ಡಿಶ್ ಫಾರ್ ಡಯಾಬಿಟಿಸ್ ಪೇಷಂಟ್ಸ್ ಆ್ಯಂಡ್ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರುವಂಥ ಪೇಷಂಟ್ಸ್ಗೆ ಮತ್ತು ಒಬೆಸಿಟಿ ಇರುವಂಥ ಪೇಷಂಟ್ಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಾರ್ಲಿ ಅನ್ನೋ ಇಂಗ್ರೀಡಿಯೆಂಟು ಆಯುರ್ವೇದದಲ್ಲಿ ಬಹುತೇಕ ಡಿಸೀಸಸ್ಗೆ ನಾವು ಏನು ಪಥ್ಯ ಹೇಳ್ತೀವಿ ಅದರಲ್ಲಿ ಯೂಸ್ ಮಾಡುವಂಥ ಮೇನ್ ಇಂಗ್ರೀಡಿಯೆಂಟ್. ಸೊ ಇವತ್ತು ಬಾರ್ಲಿ ಪೊಂಗಲ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಬಾರ್ಲಿ ಪೊಂಗಲ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಬಾರ್ಲಿ ಅಕ್ಕಿ, ಹೆಸರು ಬೇಳೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕಾಳು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೀರು. ಬಾರ್ಲಿ ಅಕ್ಕಿನ ಮೊದಲು ಹುರಿದ್ಬಿಟ್ಟು ಸ್ವಲ್ಪ ಕೋರ್ಸ್ ಪೌಡರ್ ಮಾಡಿಕೊಂಡು ಅದನ್ನು ಮಿನಿಮಮ್ 7 hours ನೆನೆಸಿಡಬೇಕಾಗುತ್ತೆ. ಸೊ ನಾನು ಈ ಬಾರ್ಲಿ ಅಕ್ಕಿನ ನಿನ್ನೆ ರಾತ್ರಿನೇ ಡ್ರೈ ರೋಸ್ಟ್ ಮಾಡಿಬಿಟ್ಟು ಸೋಕ್ ಮಾಡಿ ಮಿನಿಮಮ್ 7 hours ಸೋಕ್ ಮಾಡಿಟ್ಟಿದ್ದೀನಿ. ಇವಾಗ ಇದು ಸೋಕ್ ಆಲ್ರೆಡಿ ನೆಂದಿರೋ ಅಂಥ ಬಾರ್ಲಿ ಅಕ್ಕಿನ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಬಾರ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಜೊತೆಗೆ ಹೆಸರು ಬೇಳೆ ತೊಗೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ಹೆಸರು ಬೇಳೆ ಹಾಕೋಣ. ಬಾರ್ಲಿ ಅಕ್ಕಿ ಹಾಗೆ ಹೆಸರು ಬೇಳೆ ತಗೊಂಡಿದ್ದೀನಿ. ಇದಕ್ಕೆ 4 ಕಪ್ ಆಗುವಷ್ಟು ನೀರು ಹಾಕಬೇಕಾಗತ್ತೆ. ನೀವು ಸರಿಯಾಗಿ ಗಮನಿಸಿದ್ರೆ ನಾನು ನೆನೆಸಿಟ್ಟಿರೋ ಅಂಥ ಬಾರ್ಲಿನ ತಗೊಂಡಿದ್ದೀನಿ. ಯಾಕೆ ಅಂದರೆ ಆಯುರ್ವೇದದ ಪ್ರಕಾರ ಧಾನ್ಯಗಳನ್ನು ನೆನೆಸಿಟ್ಟು ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಆ್ಯಂಡ್ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಯೂಶಲಿ ಪೊಂಗಲ್ ಅನ್ನೋದೇ ಒಂದು ಕಂಪ್ಲೀಟ್ ಫುಡ್. ಇದನ್ನು ಜನರಲ್ ಆಗಿ ರೈಸ್ ಮತ್ತು ಹೆಸರು ಬೇಳೆ ಯೂಸ್ ಮಾಡಿಬಿಟ್ಟು ಪ್ರಿಪೇರ್ ಮಾಡ್ತೀವಿ. ಸೊ ನಾನಿಲ್ಲಿ ಬಾರ್ಲಿನ ಚೂಸ್ ಮಾಡಿದ್ದೀನಿ. ಇದು ಒಂದು ಅತ್ಯುತ್ತಮ ಡಯಟ್ ಫುಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಈಗ 4 ವಿಷಲ್ ಆಗಿದೆ. ಸೊ ಆಫ್ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಇಡೀ ನೆನೆಸಿಟ್ಟಿರೋದ್ರಿಂದ ಅದು ಬೇಗ ಬೆಂದಿರುತ್ತೆ. ಬಾರ್ಲಿನ ಯೂಸ್ ಮಾಡಿಕೊಂಡು ನಾನು ಪೊಂಗಲ್ ರೆಸಿಪಿ ತೋರಿಸಿದ್ದೀನಿ. ಬಾರ್ಲಿನ ಇನ್ನೂ ಹಲವಾರು ವಿಧಗಳಲ್ಲಿ ಯೂಸ್ ಮಾಡ್ಬೋದು. ಇದರಲ್ಲಿ ಬೀಟಾ ಗ್ಲೂಟೆನ್ ಇರೋದ್ರಿಂದ ಅದು ಜೆಲ್ ಲೈಕ್ ಫಾರ್ಮ್ ಆಗುತ್ತೆ. ಹಾಗಾಗಿ ಅದ್ರ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಹಸಿವು ಬೇಗ ಆಗೋದಿಲ್ಲ. ಸೊ ಸ್ಟೊಮಕ್ ಫುಲ್ ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಆ್ಯಂಡ್ ಡಯೂರಿಟಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಬಾರ್ಲಿನ ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದನ್ನು ನೀರು ಜೊತೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸಲ್ಲಿ ಇದು ಬಹಳ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಓಕೆ, ಈ ಕುಕ್ಕರ್ನ ಸೈಡಲ್ಲಿ ಇಟ್ಕೊಳ್ಳೋಣ, ತಣ್ಣಗಾಗುತ್ತೆ. ಮೀನ್ ವೈಲ್ ನಾವು ಒಗ್ಗರಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಒಗ್ಗರಣೆನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ. ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. 2 ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆ ಬದಲು ತುಪ್ಪ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ, ಆಯುರ್ವೇದದಲ್ಲಿ ತುಪ್ಪಕ್ಕೂ ಮಹತ್ವ ಇದೆ. ತುಪ್ಪ ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಡೈಜೆಸ್ಟಿವ್ ಫೈರ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ನಾವು ಒಗ್ಗರಣೆಗೆ ಸ್ಪೈಸಸ್, ಇಂಡಿಯನ್ ಸ್ಪೈಸಸ್, ಸಾಸಿವೆ, ಜೀರಿಗೆ, ಕಾಳು ಮೆಣಸೆಲ್ಲ ಯೂಸ್ ಮಾಡ್ತಿದ್ದೀವಿ. ಇದರಲ್ಲೂ ಒಂದು ಮೆಡಿಸಿನಲ್ ಕ್ವಾಲಿಟೀಸ್ ಇರುತ್ತೆ. ನಮ್ಮ ಪ್ರತಿನಿತ್ಯ ಯೂಸ್ ಮಾಡೋ ಅಡುಗೆಯಲ್ಲೇ ಎಷ್ಟು ಮೆಡಿಸಿನಲ್ ಕ್ವಾಲಿಟೀಸ್ ಇರೋ ಅಂಥ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಸ್ಪೆಷಲ್ ಆಗಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಎಲ್ಲ ಯೂಸ್ ಮಾಡ್ತೀವಿ. ಅದು ಕೂಡ ಡೈಜೆಷನ್ಗೆ ಸಹಾಯ ಮಾಡುತ್ತೆ. ಈಗ ಬಾಣಲೆ ಕಾದಿದೆ. ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಈಗ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಕಾಳು ಮೆಣಸು 1 ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ. ಉದ್ದವಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನಕಾಯಿ 3 ತಗೊಂಡಿದ್ದೀನಿ. ಸೊ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಫಾರ್ ಟೈಮ್ ಬೀಯಿಂಗ್ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಮತ್ತು ಬಾರ್ಲಿ ಅಕ್ಕಿ ತಣ್ಣಗಾದ್ಮೇಲೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ನಂತರದಲ್ಲಿ ನಾನು ಉಪ್ಪು ಹಾಕ್ತೀನಿ.
ಬೇಯಿಸ್ಕೊಳ್ಬೇಕಾದ್ರೇ ಉಪ್ಪು ಹಾಕ್ಕೊಳ್ಬೋದು, ಲಾಸ್ಟಿಗೆ ಹಾಕೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಓಕೆ, ಈಗ ಬಾರ್ಲಿ ಮತ್ತು ಹೆಸರು ಬೇಳೆ ಹೇಗೆ ಪ್ರಿಪೇರ್ ಆಗಿದೆ ಅಂತ ನೋಡೋಣ. ಸ್ಟೀಮ್ ಎಲ್ಲ ಹೋಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಗಂಜಿ ರೀತಿಲಾಗಿದೆ. ಈ ಫಾರ್ಮಲ್ಲೇ ನಾವು ಸೇವನೆ ಮಾಡಬೇಕು. ಈ ಫಾರ್ಮಲ್ಲಿ ಸೇವನೆ ಮಾಡಿದ್ರೇ ನಮಗೆ ಲೈಟ್ ಟು ಡೈಜೆಷನ್ ಅಂತ ವರ್ಕ್ ಆಗುತ್ತೆ. ಓಕೆ, ಈ ಗಂಜಿ ಫಾರ್ಮಲ್ಲಿ ಆಗಿರೋ ಅಂಥದ್ದನ್ನು ನಾವು ಒಂದ್ಸಲ ನೀಟಾಗಿ ಸ್ಟರ್ ಮಾಡ್ಕೊಳ್ಳೋಣ. ಸೊ ದಟ್ ಅದು ಎರಡು ನೀಟಾಗಿ ಹೋಮೋಜಿನಸ್ ಮಿಕ್ಸ್ಚರ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗಂಜಿ ಥರ ಆಗಿದೆ. ಸೊ ಇದನ್ನು ನಾವು ಮಾಡಿರೋಂಥ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ಸ್ಟವ್ ಆನ್ ಮಾಡೋಣ. ಈಗ ಸ್ಟವ್ ಆನ್ ಮಾಡಿದ್ದೀನಿ. ನೀಟಾಗಿ ಇದನ್ನ ಮಿಕ್ಸ್ ಮಾಡೋಣ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಅರಿಶಿನ ಬೇಕಾದರೂ ಆ್ಯಡ್ ಮಾಡ್ಬೋದು, ಅದು ಆಪ್ಷನಲ್. ನಾನಿಲ್ಲಿ ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನ ಸ್ಟರ್ ಮಾಡ್ತಾನೆ ಇರೋಣ. ಅದು ತಳ ಅಂಟ್ಕೊಳ್ಳೋದಕ್ಕೆ ಬಿಡಬಾರ್ದು. ಪ್ರಾಪರ್ ಆಗಿ ಕುಕ್ ಆಗಿದೆ. ಮೇಲೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಒಂದು ಅರ್ಧ ಚಮಚದಷ್ಟು ತುಪ್ಪ ಸಾಕಾಗುತ್ತೆ. ಏನಪ್ಪ ಡಾಕ್ಟ್ರು ಒಗ್ಗರಣೆಗೂ ತುಪ್ಪ ಹಾಕಿದ್ರು ಮೇಲೂ ತುಪ್ಪ ಹಾಕಿದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ತುಪ್ಪದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ. ನಮ್ಮ ಬಾಡಿಗೆ ಬೇಕಾಗಿರೋಂಥ ನ್ಯಾಚುರಲ್ ಫ್ಯಾಟ್ ಇದು ಒಂದಾಗಿದೆ. ಹಾಗಾಗಿ ನಾನು ತುಪ್ಪನ ಯೂಸ್ ಮಾಡಿದ್ದೀನಿ. ಇದು ಡೈಜೆಷನ್ಗೂ ಸಹಾಯ ಆಗುತ್ತೆ. ಇದರಿಂದ ಕೊಲೆಸ್ಟ್ರಾಲ್ ಅಂತೂ ಜಾಸ್ತಿ ಆಗಲ್ಲ, ಭಯ ಪಡಬೇಡಿ. ದಿನದಲ್ಲಿ 1 ಮೀಲಲ್ಲಾದರೂ ಅಟ್ಲೀಸ್ಟ್ 2 ಸ್ಪೂನ್ಸ್ ತುಪ್ಪನ ನೀವು ಯೂಸ್ ಮಾಡಲೇಬೇಕು. ಈಗ ಇದು ಕಂಪ್ಲೀಟ್ಲಿ ಕುಕ್ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರೆಡಿ ಆಗಿರೋ ಅಂಥ ಬಾರ್ಲಿ ಪೊಂಗಲ್ನ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಗಾರ್ನಿಶ್ ಆಗಿದೆ. ಬಾರ್ಲಿ ಪೊಂಗಲ್ ಸವಿಯೋದಕ್ಕೆ ಸಿದ್ಧವಾಗಿದೆ.